ತಮಿಳುನಾಡಿನಲ್ಲಿ ನಟರು ಮುಖ್ಯಮಂತ್ರಿಗಳಾಗಿರುವಂತಹ ದೊಡ್ಡ ಇತಿಹಾಸವೇ ಇದೆ. ಸಾಕಷ್ಟು ವರ್ಷಗಳ ಕಾಲ ತಮಿಳುನಾಡಿನಲ್ಲಿ ಚಿತ್ರನಟರು ಮುಖ್ಯಮಂತ್ರಿಗಳಾಗಿ ಆಳಿದಂತಹ ಇತಿಹಾಸ ಇದೆ. ಟಿವಿಕೆ ಪಕ್ಷ ಸರ್ಕಾರವನ್ನ ರಚನೆ ಮಾಡಿದ್ರೆ ನಟ ವಿಜಯ್ ಅವರು ಮುಖ್ಯಮಂತ್ರಿಯಾಗೋದು ಕನ್ಫರ್ಮ್. ಎಂಜಿಆರ್ ಬಳಿಕ ಮುಖ್ಯಮಂತ್ರಿಯಾಗಿರುವಂತಹ ಎರಡನೇ ನಟ ಆಗ್ತಾರೆ ನಟ ವಿಜಯ್. ಜಯಲಲಿತಾ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು, ಅವರನ್ನ ಬಿಟ್ರೆ ಈಗ ನಟ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಸದ್ಯದ ನಂಬರ್ನ ಗಮನಿಸಿದ್ರೆ ಒಂದು ವೇಳೆ ಮ್ಯಾಜಿಕ್ ನಂಬರ್ನ ರೀಚ್ ಆಗದೇ ಇದ್ರೂ ಮೈತ್ರಿಯನ್ನ ಮಾಡಿಕೊಂಡಾದ್ರೂ ಸರ್ಕಾರವನ್ನ ರಚನೆ ಮಾಡ್ತಾರೆ. ನಟ ವಿಜಯ್ ಅವರೇ ಮುಖ್ಯಮಂತ್ರಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. 110 ವಿಧಾನಸಭಾ ಕ್ಷೇತ್ರದಲ್ಲಿ ಟಿವಿಕೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು, ಎಡಿಎಂಕೆ 70 ಹಾಗೆಯೇ ಡಿಎಂಕೆ ಸುಮಾರು 50 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಾಗಲಕೋಟೆಯ ಸದ್ಯದ ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. ಉಮೇಶ್ ಮೇಟಿ 64,747 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ವೀರಣ್ಣ ಚರಂತಿಮಠ್ ಪಡೆದಿರುವಂತಹ ಮತಗಳು 54,000ದಷ್ಟು, ಸುಮಾರು 10,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಉಮೇಶ್ ಮೇಟಿ ಅವರು 16ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 10,122 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಮುನ್ನಡೆಯಲ್ಲಿದ್ದಾರೆ. 17ನೇ ಸುತ್ತಿನ ಮತ ಎಣಿಕೆ ಕೂಡ ಮುಕ್ತಾಯ ಆಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 10,766 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ. 17ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 10,766 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವೀರಣ್ಣ ಚರಂತಿಮಠ್ ಅವರಿಗೆ ಲಭ್ಯವಾಗಿರುವಂತಹ ಮತಗಳು 57,505. ಉಮೇಶ್ ಮೇಟಿ ಅವರು ಪಡೆದಿರುವಂತಹ ಮತಗಳು 68,271. ಮತಗಳ ಅಂತರ 10,766. 18ನೇ ಸುತ್ತಿನ ಮತ ಎಣಿಕೆ ಪ್ರಾರಂಭ ಆಗಿದೆ. ಅಲ್ಲಿಗೆ ಹೂವಾಸೂರು ಬಾಗಲಕೋಟೆ ಆಲ್ಮೋಸ್ಟ್ ಕ್ಲಿಯರ್ ಆದ ಹಾಗೆ 18ನೇ ಸುತ್ತಿನ ಮತ ಎಣಿಕೆ ಆರಂಭ ಆಗಿರುವುದು ಸದ್ಯಕ್ಕೆ. ಬಾಗಲಕೋಟೆ 23. ಹೌದು, ಮೊದಲನೇ ಸುತ್ತಿನಿಂದ ಇಲ್ಲಿವರೆಗೂ ಕೂಡ ಒಮ್ಮೆನೂ ಅಲ್ಲಿ ವೀರಣ್ಣ ಚರಂತಿಮಠ್ ಅವರಿಗೆ ಹೆಚ್ಚಿನ ಒಂದು ಲೀಡ್ ಅಂತೂ ಬಂದಿಲ್ಲ. ಹೌದು, ಬಂದಿಲ್ಲ. ಫಸ್ಟ್ ರೌಂಡಿಂದ ಇಲ್ಲಿವರೆಗೂ ಕೂಡ ಅಲ್ಲಿ ಉಮೇಶ್ ಮೇಟಿ ಅವರೇ ಲೀಡ್ ಇದ್ದಾರೆ. ಆಲ್ಮೋಸ್ಟ್ ನಲ್ಲಿ 10,000 ಡಿಫರೆನ್ಸ್ ಓವರ್ಕಮ್ ಮಾಡೋದು ಕಷ್ಟ, ಮೀರಿ ಹೋಗೋದು ಕಷ್ಟ. ಅದರಿಂದ ಅದು ಡಿಕ್ಲೇರ್ ಮಾಡಬಹುದಾದ ಸೀಟು ಈ ಕ್ಷಣದಲ್ಲಿ. ಬಟ್ ಅದೇ ಮಾತನ್ನ ನೀವು ದಾವಣಗೆರೆ ದಕ್ಷಿಣಕ್ಕೆ ಹೇಳಕ್ ಸಾಧ್ಯ ಇಲ್ಲ. 4,000 ಮುನ್ನಡೆ ಇದೆ. ಮತ್ತು ಈಗ ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂಥ ಬೂತ್ಗಳ ಎಣಿಕೆ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ಸಿಗೆ ಮುನ್ನಡೆ ಇದೆ ಅನ್ನೋ ಸೂಚನೆಯಂತೂ ಸಿಕ್ಕಿದೆ. ಅವು ಮುಗಿಯೋವರೆಗೆ ನೀವು ಹೇಳಕ್ ಬರೋದಿಲ್ಲ ಹೇಗಾಗ್ತದೆ ಅಂತೇಳಿ. ಆಮೇಲೆ ಅಲ್ಲಿ SDPI ಕ್ಯಾಂಡಿಡೇಟ್ ಕೂಡ ಇರೋದ್ರಿಂದ SDPI ಕ್ಯಾಂಡಿಡೇಟ್ಗೆ ಇನ್ನೊಂದಷ್ಟು ಮತಗಳು ಬಂದರೆ ಏನು ಆಶ್ಚರ್ಯ ಇಲ್ಲ. ಲಾಸ್ಟ್ ರೌಂಡ್ನಲ್ಲಿ 5,000 ಓಟೇನ ತಗೊಂಡಿದ್ದಾರೆ. 5,000 ತಗೊಂಡಿದ್ದಾರೆ. ಇನ್ನೊಂದು 2-3,000 ಓಟ್ ತಗೊಂಡ್ರು ಆಶ್ಚರ್ಯ ಇಲ್ಲ. ಅವ್ರು 10ರವರೆಗೂ ರೀಚ್ ಆಗ್ಬೋದು. 10ರವರೆಗೆ ರೀಚ್ ಆಗ್ಬೋದು. ಬಹುಶಃ ಅದೇ ಮತಗಳು ಶಾಮನೂರ್ ಅವರಿಗೆ ತೊಂದರೆಗೂ ಕಾರಣ ಆಗ್ಬೋದು ಅಕಸ್ಮಾತ್ ಆ ಮುನ್ನಡೆ ಏನಾದರೂ ತಪ್ಪಿದ್ರೆ. ಅದರ್ವೈಸ್ ತೊಂದರೆ ಇಲ್ಲ. ಈ ಮುನ್ನಡೆ ಏನಿದೆ ಅಥವಾ ಈ ಬರ್ತಿರೋ ಮತಗಳ ಅಂತರ ಏನಿದೆ ಶಾಮನೂರ್ ಅವರಿಗೆ, ಅದು ಮುಂದುವರೆದ್ರೆ ಅವ್ರಿಗೆಲ್ಲದಕ್ಕೂ ಕಷ್ಟ ಕಾಣಿಸ್ತಾ ಇಲ್ಲ. ರೈಟ್. ಪಶ್ಚಿಮ ಬಂಗಾಳದ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೀವಿ. 180ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದು ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವೇ ಸ್ಪರ್ಧೆ ಮಾಡಿರುವಂತಹ ವ್ಯಕ್ತಿ ಸುವೇಂದು ಅಧಿಕಾರಿ. ನಂದಿಗ್ರಾಮದಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿದ್ದಾರೆ. ಎರಡರಲ್ಲೂ ಕೂಡ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕಳೆದ ಬಾರಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ದಂತಹ ಸುವೇಂದು ಅಧಿಕಾರಿ ಅವರು ಒಂದೊಮ್ಮೆ ಮಮತಾ ಬ್ಯಾನರ್ಜಿ ಅವರ ಆಪ್ತ. ಅವರು ಟಿಎಂಸಿ ಪಕ್ಷದಲ್ಲಿದ್ದಂತಹ ನಾಯಕ. ಅದಾದ ನಂತರ 2021ರ ವಿಧಾನಸಭಾ ಚುನಾವಣೆಗೂ ಮುನ್ನ ಅವರು ಬಿಜೆಪಿಗೆ ಎಂಟ್ರಿ ಆಗ್ತಾರೆ, ಬಿಜೆಪಿಯನ್ನ ಲೀಡ್ ಮಾಡ್ತಾರೆ. ಇದೇ ಸುವೇಂದು ಅಧಿಕಾರಿ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ, 180ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ನಾವು ಗೆಲುವನ್ನ ದಾಖಲು ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯದ ಟ್ರೆಂಡ್ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಪಶ್ಚಿಮ ಬಂಗಾಳದಲ್ಲಿ 194 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡುವತ್ತ ದಾಪುಗಾಲಿಡ್ತಾ ಇದೆ ಬಿಜೆಪಿ ಪಾಳಿಯ.
ಟಿಎಂಸಿ 100ಕ್ಕಿಂತ ಕಮ್ಮಿ ಆಗಿದೆ ಸೀಟ್, 96 ಸೀಟ್ಗಳಿಗೆ ಸೀಮಿತ ಆಗಿದೆ. ಅಂದ್ರೆ ಪಶ್ಚಿಮ ಬಂಗಾಳದ ಮತದಾರ ಕೊಡುವಂತಹ ಒಂದು ತೀರ್ಪಿದೆಯಲ್ಲ, ಆಗ್ಲೇ ನಾವು ಉಲ್ಲೇಖ ಮಾಡ್ತಾ ಇದ್ವಿ, ಅದು ಎಡಪಕ್ಷಗಳ ಸರ್ಕಾರ ಇದ್ದಾಗ ಇರಬಹುದು ಅಥವಾ ಟಿಎಂಸಿ ಸರ್ಕಾರ ಇದ್ದಾಗ ಇರಬಹುದು, ಅವರ ರಿಸಲ್ಟ್ ಯಾವತ್ತು 2/3 ಗೆದ್ದಂತಹ ಪಕ್ಷಕ್ಕೆ 2/3 ಸೀಟ್ಗಳನ್ನ ಕೊಡುವಂತಹ ಒಂದು ತೀರ್ಮಾನವನ್ನ ಪಶ್ಚಿಮ ಬಂಗಾಳದ ಮತದಾರ ಮಾಡ್ತಾನೆ. ಈ ಬಾರಿಯೂ ಕೂಡ ರಿಸಲ್ಟ್ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇದುವರೆಗಿನ ಇತಿಹಾಸದಲ್ಲಿ ವಿಪಕ್ಷ 100ರ ಗಡಿಯನ್ನ ದಾಟಿದ್ದೇ ಇಲ್ಲ, 100 ಸೀಟ್ಗಳ ಗಡಿಯನ್ನ ದಾಟಿದ್ದೇ ಇಲ್ಲ. ಟಿಎಂಸಿ ಹಾಗೆಯೇ ಬಿಜೆಪಿ ಮಧ್ಯೆ ಈ ಬಾರಿ ಕ್ಲೋಸ್ ಫೈಟ್ ಇರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ 96 ಸೀಟ್ ಸದ್ಯದ ಟ್ರೆಂಡ್ ಪ್ರಕಾರ 96 ಸೀಟ್ಗಳಲ್ಲಿ ಮಾತ್ರ ಟಿಎಂಸಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಆ 100ರ ಗಡಿ ಏನಿದೆ ಅದಕ್ಕಿಂತ ಸೀಟ್ ಕಡಿಮೆನೇ ಇದೆ. ಬಟ್ ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ 100ಕ್ಕೂ ಹೆಚ್ಚು ಸೀಟ್ಗಳಿದ್ದಾವೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲೂ ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆ ಆಯ್ತಾ ಅನ್ನೋದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಸರ್. ಈ ಸೌತ್ ಬೆಂಗಾಲ್ ಕಡೆಗಳಲ್ಲಿ ಸುಮಾರು 112 ಸೀಟ್ಗಳಲ್ಲಿ ಮುಸ್ಲಿಂ ಡಾಮಿನೆನ್ಸ್ ಇದೆ. ಆ ಸೀಟ್ಗಳಲ್ಲೇ ಕಡಿಮೆ ಆಗ್ಬಿಡ್ತಾ ಮಮತಾ ಬ್ಯಾನರ್ಜಿ ಅವರಿಗೆ ಅಂತ ಹೇಳಿ. ಇಲ್ಲ, ಆ ಸೀಟ್ಗಳು ಕಡಿಮೆ ಆದದ್ದಕ್ಕೆ ಕಾರಣ ನಿಮ್ ಕಣ್ಮುಂದೆನೇ ಇದೆಯಲ್ಲ, SIR ಕಡಿಮೆ ಓಟ್ಗಳನ್ನು ತೆಗೆದಿದ್ರೆ ಈ ನಾವು ಇಂಥ ಅನುಮಾನ ಪಡಬೇಕಾಗಿರ್ಲಿಲ್ಲ. ಆದರೆ SIR ತೆಗೆದಿರೋ ಓಟುಗಳು 1 ಕೋಟಿ, ಸುಮಾರು 90 ಲಕ್ಷದಷ್ಟು ಓಟು. ಅಷ್ಟು ಓಟುಗಳನ್ನ ನೀವು 100 ಕ್ಷೇತ್ರಗಳಲ್ಲಿ ತೆಗೆದ್ರೆ 10,000 ಆಯ್ತು. ಒಂದು ಕ್ಷೇತ್ರಕ್ಕೆ 10,000 ಓಟು ಬಹಳ ದೊಡ್ಡ ಓಟ್, ಅದು ದೊಡ್ಡ ಮೊತ್ತ. ಅದು ಬಟ್ ಕಂಪ್ಲೀಟ್ಲಿ ಮುಸ್ಲಿಂ ಮತಗಳೇ ಹೋಗಿಲ್ಲ ಅನ್ನೋದು ಇಲ್ಲ. ಹಿಂದೂ ಮತಗಳು ಹೋಗಿರೋದು ಬಹಳ ಕಡಿಮೆ, ಹಿಂದೂ ಮತಗಳು ಜಾಸ್ತಿ ಹೋಗಿದಾವಂತೆ ಸರ್. ಸುಮಾರು 90 ಲಕ್ಷದಲ್ಲಿ 60 ಲಕ್ಷದಷ್ಟು ಹಿಂದೂ ಮತಗಳು ಹೋಗಿವೆ. ಹಿಂದೂ ಮತಗಳಲ್ಲಿ ಅದನ್ನು ಹೇಳ್ತೀನಿ. ಆ ಹಿಂದೂ ಮತಗಳು ತೆಗೆದಿರುವ ಹಿಂದೂ ಮತಗಳಿದೆಯಲ್ಲ, ಅವು ಕೂಡ ಯಾರು ಈ ಟ್ರೈಬಲ್ಗಳು ಜಾಸ್ತಿ ಇದ್ದಾರೆ ಅಂಥವ್ರ ಮತಗಳು ಹೋಗಿರೋದು. ಅವರು ಟ್ರೆಡಿಷನಲ್ TMCಗೆ ವೋಟರ್ಸು, ಇದು ಒಂದು ಕಾರಣ. ಇನ್ನೊಂದು, BJPಯನ್ನು ಜನ ನೋಡಿದ್ದಾರೆ, TMCಯನ್ನು ನೋಡಿದ್ದಾರೆ. ಅವರಿಗೆ ಆಲ್ಟರ್ನೇಟಿವ್ ಇಲ್ಲ, 3ನೇ ಪಕ್ಷದ ಆಯ್ಕೆ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಆಗಲೇ ಅವರಿಂದ ನೋಡ್ಕೊಂಡು ಈಚೆಗೆ ಬಂದ್ಬಿಟ್ಟಿವೆ. ಇವ್ರಿಗೆ ಆಲ್ಟರ್ನೇಟಿವ್ ಇಲ್ಲ. ತಮಿಳ್ನಾಡಲ್ಲಿ ನೋಡಿ, ದೇ ಗಾಟ್ ಅನ್ ಆಲ್ಟರ್ನೇಟಿವ್. TVK ಅವ್ರಿಗೊಂದು ಪರ್ಯಾಯ ಪಕ್ಷವಾಗಿ ಕೈಗೆ ಸಿಕ್ತು. ಇಡೀ ಜನ, ನನಗೆ ಆಶ್ಚರ್ಯ ಆಗ್ತದೆ, ಅವರೆಲ್ಲ TVKಗೆ ವೋಟ್ ಹಾಕಿದ್ದಾರೆ ಅಂದರೆ ಮೊದಲ ಬಾರಿಗೆ 1 ವರ್ಷ ಕೂಡ ಆಗಿಲ್ಲ ಪಕ್ಷ ಕಟ್ಟಿ. ಆಮೇಲೆ ಒಂದು ಮೂಲಭೂತ ಸೌಕರ್ಯ ಮಾಡ್ಕೊಳ್ಳಕ್ಕೆ ಅವಕಾಶ ಆಗಿಲ್ಲ ಅವ್ರಿಗೆ. ಜನ ವಾಲಂಟ್ರಿ ಆಗಿ ಹೋಗಿ ವೋಟ್ ಮಾಡಿದ್ದಾರೆ ಅಂದ್ರೆ, ನಾನು ಬೆಂಗಳೂರಿನಲ್ಲಿರೋ ಬಹಳ ಜನ ತಮಿಳ್ನವ್ರನ್ನ ಕೇಳ್ತಿದ್ದೆ, ಏನಪ್ಪ ಎಷ್ಟು ದುಡ್ಡು ಕೊಟ್ಟರು, ನೀನು ಮತ ಹಾಕಕ್ಕೆ ಹೋಗಿದ್ದೆಲ್ಲ, ಬಸ್ ಚಾರ್ಜ್ ಎಲ್ಲ ಬಂತ ಅಂತೆಲ್ಲ ಕೇಳ್ತಿದ್ದೆ. ಸರ್, ನಾವು ದುಡ್ಡುಗೋಸ್ಕರ ಹೋಗಿಲ್ಲ, ವಿಜಯ್ ಗೆಲ್ಸಕ್ಕೆ ಹೋಗಿದ್ದು ಅಂತ ಹೇಳಿದ್ರು ನನಗೆ ಬಹಳ ಜನ. ಸ್ವಂತ ಖರ್ಚಿನಲ್ಲಿ ವಿಜಯ್ ವೋಟ್ ಹಾಕ್ಬೇಕು ಅಂತ ಹೋಗಿದ್ದು. ಅಂದ್ರೆ ತಮಿಳ್ನಾಡಿನ ಜನ ಬಹಳ ವಿಚಿತ್ರ. ಹೀಗೆ ಹೊಸ ಪ್ರಯೋಗ ಮಾಡ್ತಕ್ಕಂಥ ಪರಿಪಾಠ ತಮಿಳ್ನಾಡಲ್ಲಿದೆ. ಬಟ್ ಅದನ್ನೇ ನೀವು ಕರ್ನಾಟಕದಲ್ಲಿ ಮಾಡಿದ್ರೆ ಅವರಿಗೆ ಡೆಪಾಸಿಟ್ ಬರಲ್ಲ. ಯಾರಾದ್ರೂ ನಟರು ಪ್ರಯತ್ನ ಮಾಡಿದ್ರೆ ಡೆಪಾಸಿಟ್ ಬರೋದಿಲ್ಲ. ಅಲ್ಲಿನ ರಾಜಕಾರಣದ ಇದೆ ಬೇರೆ, ಆ ಗ್ಲಾಮರೇ ಬೇರೆ. ಅದು ನೀವು ಬೇರೆ ರಾಜ್ಯಗಳಲ್ಲಿ ಕಾಣಕ್ ಸಾಧ್ಯ ಇಲ್ಲ. ಈಗ ನೋಡಿ, ಕೇರಳದಲ್ಲಿ 2 ಆಲ್ಟರ್ನೇಟಿವ್, ಒಂದು UDF, ಒಂದು LDF. ಅವು ಬಿಟ್ರೆ ಒಂದೇ ಒಂದು ಸಾರಿ ಮೊನ್ನೆ ರಿಪೀಟ್ ಮಾಡಿರೋದು LDF ಅನ್ನ. ಉಳಿದಂತೆ ಆಲ್ಟರ್ನೇಟಿವ್ ಕರ್ನಾಟಕ 40 ವರ್ಷದಿಂದ ರಿಪೀಟ್ ಮಾಡಿಲ್ಲ ಯಾವ ಗೌರ್ಮೆಂಟ್. ಸೊ ಇದು ಒಂದು ಟೆಂಡೆನ್ಸಿ, ವೋಟಿಂಗ್ ಟೆಂಡೆನ್ಸಿ. ಆದರೆ ತಮಿಳ್ನಾಡಿನಲ್ಲಿ ಮಾತ್ರ ಆಶ್ಚರ್ಯಕರವಾದ ರಿಸಲ್ಟು. ಫಸ್ಟ್ ಟೈಮ್ ವಿಜಯ ಅಂತವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ ಪ್ರಯೋಗ ಮಾಡಬೇಕು ಅಂತ ಜನರು ಮನಸ್ಸು ಮಾಡಿರೋದು ಇದೆಯಲ್ಲ, ಅದು ಸಾಮಾನ್ಯ ಜನರು. ಇವರು ನೀವು ಪಕ್ಷದ ಓಟ್ಗಳು ಯಾರಿಗೆ ಬೇಕೋ ಅವ್ರಿಗೆ ಬಂದ್ಬಿಟ್ಟಿದೆ. DMKಗೆ 50, ADMKಗೆ 70 ಬಂದ್ಬಿಟ್ಟಿದೆ. ಉಳಿದ ಜನ ಎಲ್ಲ ಕೂಡಿ ವಿಜಯ್ ಅಂತವ್ರನ್ನ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟು ಗೆಲ್ಸ್ಕೊಳ್ಳೋದಿದೆಯಲ್ಲ, ಬಹಳ ಆಶ್ಚರ್ಯಕರವಾದ ತಮಿಳುನಾಡದು. ನಿಜ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.